ತರದ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ ಸರ್, ನಾಯಿಗಳನ್ನ ಶೆಟ್ಟಿಗಳಿಗೆ ಹಾಕಬೇಕು. ಈಗ ಸೇರಿದಂತೆ ಅನೇಕ ಕಡೆ ನಾಯಿಗಳ ಕಡಿತ ಹೆಚ್ಚಾಗ್ತದೆ. ನಾಯಿ ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸ್ ಇಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ನಮ್ಮ ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ. ಆದ್ರೆ ಇದು ಒಂದ್ ಕಡೆ ನಾಯಿಗಳಿಗೂ ಕೂಡ ತಮ್ಮದೇ ಆದಂತ ಒಂದು ಹಕ್ಕುಗಳಿದೆ. ಅದನ್ನ ನಾವು ಕಸಿಯುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಅದು ಕೋರ್ಟ್ಗಳು ಕೂಡ ಹೇಳಿದೆ. ಆದ್ರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದ್ರ ತೊಂದರೆ ಆಗ್ತಾ ಇರುವಂತ ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ ನಗರಗಳು ಕಂಡಿದ್ದೇವೆ. ಸೊ ಇದನ್ನ ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ ಹೇಗೆ ಅಂತ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ BBMP ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು, ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾವು ನೋಡ್ಬೇಕಾಗ್ತದೆ. ತರದ ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ ಸರ್, ನಾಯಿಗಳನ್ನ ಶೆಟ್ಟಿಗಳಿಗೆ ಹಾಕಬೇಕು. ಈಗ ಸೇರಿದಂತೆ ಅನೇಕ ಕಡೆ ನಾಯಿಗಳ ಕಡಿತ ಹೆಚ್ಚಾಗ್ತದೆ. ನಾಯಿ ಕಡಿತ ಅದು ಒಂದು ಸಮಸ್ಯೆ ಮತ್ತು ರೇಬೀಸ್ ಇಂದನೂ ಕೂಡ ಅನೇಕ ಜನ ಮೃತಪಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ನಮ್ಮ ಪ್ರತಿ ವರ್ಷ ಸಾವಿರಾರು ಜನರಿಗೆ ನಾಯಿ ಕಡಿತ ಆಗ್ತದೆ ಮತ್ತು ಅನೇಕ ಜನರು ಅದರಿಂದ ಮೃತಪಡುವಂಥದ್ದು ಆಗ್ತದೆ. ಆದ್ರೆ ಇದು ಒಂದ್ ಕಡೆ ನಾಯಿಗಳಿಗೂ ಕೂಡ ತಮ್ಮದೇ ಆದಂತ ಒಂದು ಹಕ್ಕುಗಳಿದೆ. ಅದನ್ನ ನಾವು ಕಸಿಯುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಅದು ಕೋರ್ಟ್ಗಳು ಕೂಡ ಹೇಳಿದೆ. ಆದ್ರೆ ಸಮಾಜದಲ್ಲಿ ಅನೇಕ ಜನರಿಗೆ ಅದ್ರ ತೊಂದರೆ ಆಗ್ತಾ ಇರುವಂತ ಪರಿಸ್ಥಿತಿಗಳು ಕೂಡ ಬೆಂಗಳೂರಲ್ಲಿ ದೊಡ್ಡ ನಗರಗಳು ಕಂಡಿದ್ದೇವೆ. ಸೊ ಇದನ್ನ ಒಂದು ನಿಯಂತ್ರಣ ಮಾಡುವಂಥದ್ದು ನಗರ ಪಾಲಿಕೆಯವರು ಒಂದು ಯೋಚನೆ ಮಾಡಬೇಕಾಗ್ತದೆ ಹೇಗೆ ಅಂತ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಮುಂದೆ BBMP ವಿಶೇಷವಾಗಿ ಮತ್ತು ಉಳಿದ ನಗರ ಪಾಲಿಕೆಗಳು, ನಗರಾಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಇದನ್ನು ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ ಅದನ್ನ ನಾವು ನೋಡ್ಬೇಕಾಗ್ತದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.